60 ವರ್ಷಗಳಿಗೊಮ್ಮೆ ಬರುವಂತಹ ಈ ಬಿದಿರಿನ ಅಕ್ಕಿಯ ಬಗ್ಗೆ ನಿಮಗೆ ಗೊತ್ತಾ? ತಮಿಳುನಾಡಿನ ಒಂದು ಫಾರೆಸ್ಟ್ ಏರಿಯಾ ಇದು. ಈ ಫಾರೆಸ್ಟ್ ಅನ್ನ ದಾಟಿ ಹೋದ್ರೆ ಒಂದು ಸಣ್ಣ ಹಳ್ಳಿ, ನಮ್ಮ ತಾತ ಅಲ್ಲಿದ್ದಾರೆ. ಅಂಡ್ ಸುಮಾರು ವರ್ಷಗಳ ಹಿಂದೆ ಈ ಜಾಗ ಕರ್ನಾಟಕದ್ದೇ ಆಗಿತ್ತು ಅನ್ನೋದಕ್ಕೆ ನಿಮಗೆ ಅನೇಕ ಕುರುಹುಗಳು ಸಿಗುತ್ತೆ. ಈಗ ವಿಷಯ ಏನಪ್ಪಾ ಅಂದರೆ, ನಮ್ಮ ತಾತ ಅವ್ರಿಗೆ ರೀಸೆಂಟಾಗಿ ಆಕ್ಸಿಡೆಂಟ್ ಆಗಿತ್ತು. ಸೊ ಆ ವಿಚಾರ ಕೂಡ ನನಗೆ ಗೊತ್ತಿರಲಿಲ್ಲ. ಈಗ ಅವ್ರನ್ನ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇರಬೇಕಾದ್ರೆ ರೋಡ್ನಲ್ಲಿ ಇವೆಲ್ಲವೂ ಏನೋ ಹೂವು ಬಂದಿರೋ ಥರ ಕಾಣಿಸ್ತಾ ಇತ್ತು. ಈ ಬಿದಿರಿನಲ್ಲಿ ಏನಪ್ಪ ಹೂವು ಬಂದಿದೆ ಅಂತ ನಮ್ಮ ಅಜ್ಜಿಯನ್ನು ಕೇಳಿದ್ರೆ, ಇದೆಲ್ಲವೂ ಬಿದಿರಿನ ಅಕ್ಕಿ. ಸೊ ಇದನ್ನು ಹಿಂದೆ ನಾವು ಗುಡಿಸ್ಕೊಂಡು ಬಂದು, ಅಂದರೆ ಹೋಗಿ ಮಚ್ಚು ಎಲ್ಲ ತೆಗೆದುಕೊಂಡು ಹೋಗಿ ಆ ಮರನೆಲ್ಲ ಕಡಿದು ಆ ಕೆಳಗಡೆ ಬಿದ್ದಿರುವಂತಹ ಬಿದಿರನ್ನೆಲ್ಲ ಗುಡ್ಡೆ ಹಾಕ್ಕೊಂಡು ಬಂದು ಅಕ್ಕಿ ಮಾಡಿ ತಿಂತಾ ಇದ್ವಿ. ಏಕೆಂದರೆ ಅವರು ಅಂತಹ ಒಂದು ಕೆಟ್ಟ ಬರಗಾಲವನ್ನು ಕಂಡಿದ್ರು. ಆ ಸಂದರ್ಭದಲ್ಲಿ ಬಿದಿರಿನ ಅಕ್ಕಿ ಬಿಟ್ಟರೆ ಇನ್ನೇನು ಸಿಗ್ತಾ ಇರಲಿಲ್ಲಂತೆ. ಕೆಲವು ರೋಗಗಳಿಗೆ ಈ ಅಕ್ಕಿ ಬಹಳ ಒಳ್ಳೆಯದಂತೆ, ಸಕ್ಕರೆ ಕಾಯಿಲೆ ಕೂಡ ಬಹಳ ಒಳ್ಳೆಯದಂತೆ. ಬಟ್ ಇದು ತುಂಬ ಈಟಿರುತ್ತೆ. ಬರಗಾಲದ ಸಮಯದಲ್ಲಿ ಇದನ್ನು ಯಥೇಚ್ಛವಾಗಿ ತಿಂದುಬಿಟ್ಟು ಹೊಟ್ಟೆ ನೋವು ಬಂದುಬಿಟ್ಟಿತ್ತಂತೆ ನಮ್ಮ ಅಜ್ಜಿಗೆ. ಆ್ಯಂಡ್ ಸ್ವಲ್ಪ ಲಿಮಿಟ್ ಆಗಿ ತಿನ್ನೋದು ಒಳ್ಳೆಯದು. ಇದರ ಅಕ್ಕಿ ರೇಟ್ ಬಂದು ನಿಮಗೆ 300ರಿಂದ 600 ರೂಪಾಯಿ kg ಇರುತ್ತೆ. ಒಮ್ಮೆ ನಮ್ಮ ಮಾವನವರು ಕೂಡ ತಂದಿದ್ರು ಈ ಅಕ್ಕಿನ. ತಂದಾಗ ಅದನ್ನು ನಾವು ಪಾಯಸ ಮಾಡಿ ತಿಂದಿದ್ವಿ. ತುಂಬಾ ಚೆನ್ನಾಗಿತ್ತು ಅಕ್ಕಿ. ಬಾಂಡೆಗಳು ಇರತ್ತವ ನೋಡಿ, ಇದೆಲ್ಲ ಉದ್ರವೆ. ನೀನು ಹೆಂಗೆ ಗುಡಿಸ್ತಾ ಇದ್ದೆ? ತಿರ್ಬಾರ್ದು, ಚಂದಾಗ ಅರ್ವಾಗಿರತ್ತವ ನೋಡಿ. ಆ ಗಿಡಗಳು ಹೊಡ್ದಾಕಿ ಎಲ್ಲ ಗುಡಿಸೋದು. ಒಂದು ಮೋಟ್ ಪರ್ಕೆ ಎತ್ಕೊಂಡು, ಒಂದು ಮರ ಎತ್ಕೊಂಡು, ಒಂದು ಗೋಣಿ ಎತ್ಕೊಂಡು ನಾನು ಹೋಗಿದ್ದೀನಿ. ಗುಡಿಸಿದ್ಯಾ ಬಿದ್ರಕ್ಕೆ? ಎಲ್ಲ ಕೆಳಗೆ ಉದ್ರ ಬಿಟ್ಟಿರ್ತಾವೆ ನೋಡಿ, ರೋಡ್ ಪಕ್ಕದಾಗ ಉದ್ರ.